ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂಥರ ಡಿಫ್ರೆಂಟ್ ಆದ ಒಂದು ಸಿಂಪಲ್ ಡಿಸೈನ್ ಹೇಳ್ಕೊಡ್ತೀನಿ. ಅದಕ್ಕೆ ಸ್ಟಾರ್ಟಿಂಗು ನಾನೊಂದು ಸ್ವಲ್ಪ ಮಾಡಿದ್ದೀನಿ. ಒಂದು ನಾಟ್ ಹಾಕಿ 4 ಚೈನ್ ಹಾಕಿ ಒಂದು ನಾಟ್ ಹಾಕಿ ಫುಲ್ ಸ್ಯಾರಿ ಈ ಥರ ಬರಬೇಕು. ಫಸ್ಟ್ ಲೈನು ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಈ ಥರ ಮಾಡಿದ್ದೀನಿ. ಏನಿಲ್ಲ, ಒಂದು ನಾಟ್ ಹಾಕಿ 4 ಚೈನ್ ಒಂದು ನಾಟ್, 4 ಚೈನ್ ಒಂದು ನಾಟ್, ಅದು ಫಸ್ಟ್ ಲೈನು. ಸೆಕೆಂಡ್ ಲೈನು ಒಂದು ನಾಟ್ ಹಾಕ್ಕೊಳ್ಳಿ, ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಾನು ಸೀರೆಗೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕಿ 3 ಕಂಬ ಹಾಕಿ, ಒಟ್ಟು 4 ಕಂಬ ಆಗಬೇಕು. ಸೊ ಕಂಟಿನ್ಯೂಸ್ ಆಗಿ 4 ಕಂಬ ಈಚ್ ಬ್ಲಾಕಲ್ಲೂ ಬರಬೇಕು. ಸುಮ್ಮನೆ ಜಸ್ಟ್ 6 ದಾರ 10 ನಂಬರ್ ಕ್ರೋಶ ನೋಡಿ. ಈ ಥರ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಅಲ್ಲಿ ಲಾಕ್ ಮಾಡಬಾರ್ದು, ಪ್ರತಿಯೊಂದು ಬ್ಲಾಕಲ್ಲೂ ರನ್ನಿಂಗ್ ಇರಬೇಕು. ನೋಡಿ ಈ ಥರ 4 ಕಂಬ ಆದಮೇಲೆ ತಿರ್ಗಾನು ನೆಕ್ಸ್ಟ್ ಬ್ಲಾಕಲ್ಲಿ ಇದೇ ಥರ ಸೆಕೆಂಡ್ ಲೈನ್ ಮಾಡ್ತಾ ಹೋಗೋಣ. ಇನ್ನೂ 2-3 ಲೈನ್ ಇದೆ ಡಿಸೈನು. ಸಾರಿ, ಈ ಥರ ಫುಲ್ ಬ್ಲಾಕ್ಸ್ಗೆ 4 ಕಂಬ ಹಾಕ್ಕೊಳ್ತಾ ಹೋಗೋಣ. ಸೆಕೆಂಡ್ ಲೈನು, ಥರ್ಡ್ ಲೈನು ಹೇಳ್ಕೊಡ್ತೀನಿ. ಇದು ನೋಡಿ, ಥರ್ಡ್ ಲೈನು ಜಸ್ಟ್ ಇಲ್ಲೊಂದು ನಾಟ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಲಾಸ್ಟ್ ಚೈನ್ ಇರುತ್ತಲ್ಲ, ಆ ಲಾಸ್ಟ್ ಚೈನಿಗೆ ಸ್ಟಾರ್ಟ್ ಮಾಡಿಕೊಂಡು 4 ಚೈನ್ ಒಂದು ಲಾಕ್ ಮತ್ತು ಇಲ್ಲೇ ಬರಬೇಕು. ನಿಮಗೆ ಮಧ್ಯ ಈ ಲಾಕ್ ಜಾಗದಲ್ಲೇ ಲಾಕ್ ಬರಬೇಕು. 4 ಚೈನ್ ಹಾಕ್ಕೋಬೇಕು. 4 ಚೈನ್ ಆದಮೇಲೆ ಎಲ್ಲೆಲ್ಲೋ ಲಾಕ್ ಮಾಡಬಾರ್ದು. ನೋಡಿ ಈ ಥರ ಬಿಡಿಸಿದ್ರೆ ಇಲ್ಲಿ ನಿಮಗೆ ಗ್ಯಾಪ್ ಕಾಣುತ್ತೆ. ಈ ಗ್ಯಾಪ್ಗೆ ಈ ಥರ ಲಾಕ್ ಮಾಡಬೇಕು. ಫುಲ್ ಮಾಡಿದ ಮೇಲೆ ನೆಕ್ಸ್ಟ್ ಲೈನೇ ಈ ಥರ. ಸೊ ಈ ಲೈನು ಕಂಪ್ಲೀಟ್ ಮಾಡೋಣ, ನೆಕ್ಸ್ಟ್ ಲೈನ್ ಹೇಳ್ಕೊಡ್ತೀನಿ. ನೋಡಿ, ಇದು ಈಗ ನಾವು ಬ್ಲೂನ ಇದಕ್ಕೆ ಫಿಲ್ ಮಾಡ್ಕೊಂಡು ಹೋಗಿದ್ವಲ್ಲ, ಅದೇ ಥರ ಇದನ್ನು 4 ಕಂಬ ಇದಕ್ಕೆ ಫಿಲ್ ಮಾಡ್ತಾ ಹೋಗಬೇಕು. 4th ರೋ. ಸೊ 5th ರೋ ಹೇಳ್ಕೊಡ್ತೀನಿ ನಿಮಗೆ, ಅಲ್ಲಿ ಕಂಪ್ಲೀಟ್ ಆಗುತ್ತೆ. 5th ರೋ ಮಾಡಿದ ಮೇಲೆ ಬೀಡ್ಸ್ ಹಾಕಿ ಕುಚ್ಚಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ರೋನು ಸೇಮ್ ರಿಪೀಟ್ ಆಗುತ್ತೆ ನಿಮ್ಗೆ ಅದೇ ಥರನೇ. ಒಂದು ನಾಟ್ ಹಾಕಿ 4 ಚೈನ್ ಹಾಕ್ಕೊಳ್ಳಿ, ಮತ್ತು ಈ ಗ್ಯಾಪ್ ಮಧ್ಯದಲ್ಲೇ ಲಾಕ್ ಮಾಡ್ತಾ ಹೋಗಬೇಕು. ಹೇಳಿದ್ನಲ್ಲ, ತುಂಬ ಸಿಂಪಲ್ ಇದೆ, ಬಟ್ ಫಿನಿಶ್ ಆದಮೇಲೆ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ಇದು ಈ ರೋ, ಲಾಸ್ಟ್ ರೋ ಇದೇ ಥರನೇ ನೋಡಿ. ಇಲ್ಲಿ 4 ಕಂಬದ ಮಧ್ಯದಲ್ಲಿ ಈ ಥರ ಡಿವೈಡ್ ಮಾಡಿಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ಸೊ ಇದಿಷ್ಟು ಫಿನಿಷ್ ಮಾಡೋಣ ಈ ರೋ. ಆಮೇಲೆ ಬೀಡ್ಸ್ ಹಾಕಿ ಕುಚ್ಚಾಕಿ ಫಿನಿಷ್ ಮಾಡೋಣ. ಸೊ ಈ ಥರ ಬರುತ್ತೆ. ಫುಲ್ ಫಿನಿಷ್ ಮಾಡೋಣ. ಇದು ನೋಡಿ, 2 ಎಳೆ ದಾರ ತೊಗೊಂಡಿದ್ದೀನಿ ನಾನು. ಈಗ ಇದು ರೈಟ್ ಸೈಡ್ ಇದೆ. ಸೊ ಒಂದು ಕಡೆಯಿಂದ ಒಂದು ನಾಟ್ ಹಾಕ್ಕೊಂಬಿಟ್ಟು ಇದನ್ನು ಹಿಂಗೆ ಹೇಳ್ಕೊಂಡು ನೋಡಿ ಎಡ್ಜಿಗೆ ಬನ್ನಿ. ಇಲ್ಲಿ ಗಮ್ ಹಾಕಿರೋದ್ರಿಂದ ಸೂಜಿ ಪಾಸ್ ಆಗೋದು ಕಷ್ಟ ಆಗ್ತಾಯಿದೆ. ಈಗ ಈ ಥರ ಈ ಗ್ಯಾಪಲ್ಲಿ, ಈ ಪಿಂಕ್ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ಗೆ ದಪ್ಪ ಮಣಿದು ನೋಡಿ. ಈ ಥರ 3 mm ಬೀಟ್ ತೊಗೊಂಡಿದ್ದೀನಿ ನಾನು. ನೋಡಿ ಇವಾಗ ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಕೊಳ್ತಾ ಹೋಗ್ಬೇಕು ಈ ಥರ.
ಈ ಕಂಬದೊಳಗೆ ಸೂಜಿನ ಪಾಸ್ ಮಾಡಿ 4 ಕಂಬದ ಮಧ್ಯದಲ್ಲೂ ಒಂದು ಬೀಡ್ ಹಾಕ್ಕೊಳ್ಳಿ. ಮತ್ತು ಈ ಥರ ಪಾಸ್ ಮಾಡ್ತಾ ಹೋಗೋಣ. ನೋಡಿ, ಮಧ್ಯದಲ್ಲಿ ಈ ಥರ ಬೀಡ್ ಬರ್ತಾ ಹೋಗಬೇಕು. ನೀವು ಇಲ್ಲೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು. ಸೊ ಈ ಥರ ಮಾಡಿ ಕಂಟಿನ್ಯೂಸ್ ಆಗಿ ಬೀಡ್ಸ್ ಹಾಕಬೇಕು. ಫುಲ್ ಫಿನಿಶ್ ಆದಮೇಲೆ ಕುಚ್ಚು ಹಾಕಿದ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ, ಫೈನಲ್ ಆಗಿ ಈ ಥರ ಕಾಣುತ್ತೆ. ನಿಮಗೆ ಬೀಡ್ಸು ಒಂದೊಂದು ಈ ಥರ ಕಾಣುತ್ತೆ. ನೀಟಾಗಿ ಹಾಕ್ಕೊಂಡ್ರೆ ಈ ಥರ ಇದು ಈ ಥರ ಕಲರ್ ಮೈಸೂರು ಸಿಲ್ಕ್ ಆದ್ದರಿಂದ ಈ ಥರ ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ನಿಮಗಿದು ಮೈಸೂರು ಸಿಲ್ಕಿಗೆ ತುಂಬ ಬ್ಯೂಟಿಫುಲ್ ಎಲಿಗೆಂಟ್ ಡಿಸೈನ್. ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಾನು ಹೇಳ್ಕೊಡೋ ಮೆಥಡು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಆಪ್ಷನ್ಸ್ ಅನ್ನೋದು ಬರುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಯಾವುದನ್ನು ಹೊಸ ಡಿಸೈನ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಟ್ರೈ ಮಾಡಿ ಹೊಸ ಡಿಸೈನು. ಸೊ ನೋಡೋಣ, ನೆಕ್ಸ್ಟ್ ಯಾವುದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.